ಸಿಟಿಯಲ್ಲಿ ಬೇಸಿಗೆ ಕಾಲ ತುಂಬಾನೇ ಭಯಂಕರವಾಗಿತ್ತು. ಎಲ್ಲಿ ನೋಡಿದ್ರು ಕೂಡ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು, ಗಾಡಿಗಳ ಶಬ್ದಗಳು, ಬಿಸಿಯಾಗಿ ಬೀಸ್ತಾ ಇರುವ ಗಾಳಿನ ಬಿಟ್ರೆ ಬೇರೆ ಏನೂ ಆ ಸಿಟಿಯಲ್ಲಿ ಇಲ್ಲ. ಅದೇ ಸಿಟಿಯಲ್ಲಿ ಚಿಚುಕಾಗೆ ತನ್ನ ಮಗನಾದ ಚಿನ್ನುಕಾಗಿಯ ಜೊತೆ ಒಂದು ಅಪಾರ್ಟ್ಮೆಂಟ್ ಮನೆಯಲ್ಲಿ ಬಾಳ್ತಾ ಇದ್ಲು. ಅವಳ ಪಕ್ಕದ ಮನೆಯಲ್ಲಿ ಕುಹುಬಾತೋ ಬಾಳ್ತಾ ಇದ್ಲು. ಹೀಗಿರುವಾಗ ಒಂದಿನ ಕುಹುಬಾತೋ ಚಿಚುಕಾಗಿಯ ಮನೆಯ ಬ್ಯಾಲ್ಕನಿಯಲ್ಲಿ ಕೂತ್ಕೊಂಡಿದ್ದಿತ್ತು. ಆವಾಗ ಕುಹು ಹಾಗೂ ಚಿಚು ಇಬ್ರು ಸಿಟಿಯ ಬಗ್ಗೆನೇ ಮಾತಾಡ್ತಾ ಇದ್ರು. ಹಬ್ಬಾ ಚಿಚ್ಚು, ಸಾಕು ಈ ಸಿಟಿ ಜೀವನ ಬದುಕು. ಎಲ್ಲಿ ನೋಡಿದ್ರು ಕಾಂಕ್ರೀಟ್ ಮನೆ, ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು. ಇದನ್ನ ಬಿಟ್ರೆ ಇಲ್ಲಿ ಬೇರೆ ಏನೂ ಇಲ್ಲ. ಎಷ್ಟು ದಿನ ಅಂತ ಇಲ್ಲೇ 4 ಗೋಡೆಯ ಮಧ್ಯೆ AC ಹಾಕೊಂಡು ನಾವು ಇಲ್ಲೇ ಕೂತ್ಕೊಂಡಿರೋದು. ನನಗೆ ಈ ಸಿಟಿಯಲ್ಲಿರುವ ಜೀವನ ಸ್ವಲ್ಪ ಕೂಡ ಇಷ್ಟನೇ ಆಗ್ತಾ ಇಲ್ಲ. ಚಿಚುಕಾಗಿ ತುಂಬಾ ಬೇಜಾರಿಂದ, ಅಯ್ಯೋ ಕುಹು, ಏನ್ ಮಾಡೋದು? ಸಿಟಿಯಲ್ಲಿ ಬಂದು ಹಣ ಸಂಪಾದನೆ ಮಾಡೋಣ ಅಂತ ಬಂದ್ರೆ ನೆಮ್ಮದಿನ ಕಳ್ಕೊಂಡಿದ್ದೀವಿ. ಸ್ವಚ್ಛವಾದ ಗಾಳಿನ ಸೇವಿಸಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ. ಮಕ್ಕಳಿಗಂತೂ ಇಲ್ಲಿ ಮಣ್ಣಲ್ಲಿ ಆಟಾಡೋ ಭಾಗ್ಯನೇ ಇಲ್ಲ. ಯಾವಾಗ ನೋಡಿದ್ರು ಮೊಬೈಲ್ನ ಹಿಡ್ಕೊಂಡು ಮೊಬೈಲ್ ನೋಡೋದು, ವಿಡಿಯೋ ಗೇಮ್ ಆಡೋದು ಅಂತ ಅದ್ರಲ್ಲೇ ಮುಳುಗೋಗಿದ್ದಾರೆ. ಸರಿ, ಹೊರಗಡೆ ಹೋಗಿ ಆಟಾಡಕ್ಕೆ ಬಿಡೋಣ ಅಂದ್ರೆ ಹೊರಗಡೆ ಇಡೀ ಬಿಸಿಲಲ್ಲೇ ಸತ್ತೋಗ್ತಾರೆ. ಹೌದು ಚಿಚ್ಚು, ನನಗೆ ಯಾಕೋ ಒಳ್ಳೆ ಚೆನ್ನಾಗಿರುವ ಹಳ್ಳಿಯನ್ನು ನೋಡ್ಬೇಕು ಅಂತ ತುಂಬಾನೇ ಆಸೆ ಆಗ್ತಾ ಇದೆ. ನಮ್ಮ ಅಜ್ಜಿ ತಾತನ ಕಾಲದಲ್ಲಿ ಅವರೆಲ್ಲರೂ ಹೇಳ್ತಾ ಇದ್ರು, ಹಳ್ಳಿಯಲ್ಲಿ ಶುದ್ಧವಾದ ಮಣ್ಣು, ಶುದ್ಧವಾದ ನೀರು, ಶುದ್ಧವಾದ ಗಾಳಿ ಸಿಗುತ್ತೆ ಅಂತ. ಆದ್ರೆ ಈ ಆಳದ ಪಟ್ಟಣದಲ್ಲಿ ನಮ್ಗೆ ಯಾವುದೂ ಕೂಡ ಸಿಗೋದಿಲ್ಲ. ಚಿನ್ನುಕಾಗಿ ಉತ್ಸಾಹದಿಂದ ಅಲ್ಲಿಗೆ ಬಂದು, ಹೌದಮ್ಮ, ಆಂಟಿ ಹೇಳುವಾಗನೇ ನನಗೂ ಕೂಡ ಆಲೋಚನೆ ಆಗ್ತಿದೆ. ನಾವು ಕೂಡ ಸಿಟಿಯಿಂದ ಹಳ್ಳಿಗೆ ಹೋಗೋಣಮ್ಮ. ನನ್ನ ಫ್ರೆಂಡ್ಸ್ ಎಲ್ಲ ಅವರ ಅಜ್ಜಿ ತಾತನ ಮನೆಗೆ ಈ ಸಲ ರಜೆಗೆ ಗ್ರಾಮಕ್ಕೆ ಹೋಗ್ತಾರಂತೆ. ಚಿಚುಕಾಗಿ ಒಂದು ಕ್ಷಣ ಆಲೋಚನೆ ಮಾಡಿ, ಕುಹು, ನೀನ್ ಹೇಳುವಾಗನೇ ನನಗೂ ಕೂಡ ಗ್ರಾಮಕ್ಕೆ ಹೋಗ್ಬೇಕು ಅಂತ ತುಂಬಾನೇ ಆಸೆ ಆಗ್ತಿದೆ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನನ್ನ ಗೆಳೆಯರಾದ ತುನಿ, ಚೋಟು ಅವರೆಲ್ಲರೂ ಅಲ್ಲೇ ಇರೋದು. ನನ್ನ ತುಂಬಾ ದಿನದಿಂದ ಬಾ ಬಾ ಅಂತ ಕರಿತಾ ಇದ್ದಾರೆ. ಆದ್ರೆ ನನಗೆ ಅಲ್ಲಿ ಹೋಗ್ಲಿಕ್ಕೆ ಟೈಮೇ ಸಿಗ್ಲಿಲ್ಲ. ಸರಿ, ಈ ಸಲ ಈ ವೀಕೆಂಡಿಗೆ ನಾವು ಎಲ್ಲರೂ ಅಲ್ಲಿಗೆ ಹೋಗೋಣ. ಅವ್ರು ತುಂಬಾ ಚೆನ್ನಾಗಿ ನೋಡ್ಕೋತಾರೆ. ವಾವ್ ಚಿಚ್ಚು, ನೀನ್ ಹೇಳೋದು ನಿಜನಾ? ಹಾಗಾದ್ರೆ ನಾನು ಇವಾಗ್ಲೇ ಹೋಗಿ ಬಟ್ಟೆನೆಲ್ಲ ರೆಡಿ ಮಾಡಿ ಇಟ್ಕೋತೀನಿ. ಯಾವಾಗ ಅಂತಹ ಗ್ರಾಮಕ್ಕೆ ಹೋಗಿ ಒಳ್ಳೆ ಗಾಳಿಯನ್ನು ಶ್ವಾಸ ಮಾಡೋಣ ಅಂತ ನಾನು ತುಂಬಾ ದಿನದಿಂದ ಕಾಯ್ತಾ ಇದ್ದೀನಿ. ಹಾಗೆ ಚಿಚುಕಾಗೆ ತನ್ನ ಮಗನಾದ ಚಿನ್ನುಕಾಗೆನ ಕರ್ಕೊಂಡು, ಹಾಗೇನೆ ಜೊತೆಗೆ ಕುಹುಬಾತನ ಕರ್ಕೊಂಡು ಅವಳ ಹಳ್ಳಿಗೆ ಹೊರಟ್ಲು. ಅವರೆಲ್ಲರೂ ಬಸ್ಸಲ್ಲಿ ಹೋಗ್ತಾ ಇದ್ದಾಗ ಅವರ ಹಳ್ಳಿಯ ಪಕ್ಕದಲ್ಲಿ ಹೋಗುವಾಗ್ಲೇ ಅಲ್ಲಿ ವಾತಾವರಣ ಬದಲಾಗ್ತಾ ಇತ್ತು. ಮೋಡಗಳೆಲ್ಲ ಕಪ್ಪಾಗಿ ಬದಲಾಗಿ ಬೀಸೋ ಗಾಳಿ ಕೂಡ ತುಂಬಾ ತಂಪಾಗಿ ಬೀಸ್ತಾ ಇತ್ತು. ಅವರು ಊರಿನಲ್ಲಿ ಬಂದು ಇಳಿಯುವ ಸಮಯ ಮಳೆ ಜೋರಾಗಿ ಬರ್ತಾ ಇತ್ತು. ಆ ಮಳೆಯಲ್ಲಿ ಆ ಹಳ್ಳಿ ನೋಡಕ್ಕೆ ತುಂಬಾ ಅಂದವಾಗಿ ಕಾಣಿಸ್ತಾ ಇತ್ತು. ಚಿಚುಕಾಗಿ, ಕುಹುಬಾತು, ಚಿನ್ನು 3 ಜನನು ಆ ಮಳೆಯಲ್ಲೇ ನಡ್ಕೊಂಡು ಆ ಊರಿನಲ್ಲಿರುವ ತುನಿಗುಬ್ಬಚ್ಚೆ ಮನೆಗೆ ಹೋದ್ರು. ತುನಿಗುಬ್ಬಚ್ಚೆ ಮನೆ ಬಾಗಿಲನ್ನ ಬಡಿದ್ರು. ತುನಿ, ತುನಿ, ಮನೇಲಿದ್ದೀಯಾ? ಬಾಗಿಲು ತೆಗಿಯೇ, ಮಳೆಯಲ್ಲಿ ನೆನಿತಾ ಇದ್ದೀವಿ. ತುನಿ ಹೊರಗಡೆ ಬಂದು ನೋಡಿ ಆಶ್ಚರ್ಯದಿಂದ, ಅಯ್ಯೋ ದೇವ್ರೇ, ಚಿಚ್ಚು ನೀನಾ? ಓ, ಇಷ್ಟು ದಿನಕ್ಕೆ ಹಳ್ಳಿಯಲ್ಲಿರುವ ಈ ಗೆಳತಿ ನೆನಪಿಗೆ ಬಂದ್ಲಾ? ಅರೆರೇ, ಇದ್ಯಾರು ಪಕ್ಕದಲ್ಲಿ? ಮಳೆಯಲ್ಲಿ ನೆಂದೋಗಿದ್ದೀರಾ? ಅಯ್ಯಯ್ಯೋ, ಮೊದಲು ಮನೆಯೊಳಗೆ ಬನ್ನಿ, ತುಂಬಾ ನೆಂದೋಗಿದ್ದೀರಾ. ಎಲ್ರೂ ತುನಿಯ ಮನೆಯೊಳಗಡೆ ಬಂದ್ರು. ಹೌದು ತುನಿ, ನಾವು ಸಿಟಿಯಿಂದ ಬಂದಿದೀವಿ. ಇವರು ನನ್ನ ಪಕ್ಕದ ಮನೆ, ನನ್ನ ಗೆಳತಿ. ನಾವು ಮಳೆಯಲ್ಲಿ ನೆಂದಿದೀವಿ, ಆದ್ರೂ ಖುಷಿ ಆಗ್ತಾ ಇದೆ. ಯಾಕೆಂದ್ರೆ ನಮ್ಮ ಸಿಟಿಯಲ್ಲಿ ಇಂತಹ ಮಳೆ ನಮಗೆ ತುಂಬಾನೇ ಕಷ್ಟ. ತುನಿ ಸಂತೋಷದಿಂದ ಕುಹು ಜೊತೆ ಮಾತಾಡ್ತಾ ಇದ್ಲು. ನಮಸ್ತೆ ಕುಹು ಅವ್ರೆ, ನೀವು ಈ ರೀತಿ ಮಳೆಯಲ್ಲಿ ಬರ್ತೀರಾ ಅಂತ ಸ್ವಲ್ಪ ಕೂಡ ಆಲೋಚನೆ ಮಾಡ್ಲೇ ಇಲ್ಲ. ಚಿಚ್ಚು, ಎಷ್ಟೋ ವರ್ಷಗಳ ನಂತರ ಬಂದಿದೀಯ. ನಿನ್ನ ನೋಡುವಾಗ ನನಗೆ ಸಂತೋಷದಲ್ಲಿ ಮಾತೇ ಬರ್ತಾ ಇಲ್ಲ. ತುಂಬಾನೇ ಸಂತೋಷ ಆಗ್ತಿದೆ. ತಗೋ ಟವಲ್, ಫಸ್ಟ್ ಒರೆಸ್ಕೋ. ಕುಹು ಆ ಮನೆಯನ್ನ ಆಸಕ್ತಿಯಿಂದ ನೋಡಿ, ತುನಿ ಅವರೇ ನಮಸ್ಕಾರ. ನಾವು ಪಟ್ನದಿಂದ ಈ ಹಳ್ಳಿಗೆ ಬರುವಾಗ ಆ ಮಳೆರಾಯ ನಮ್ನ ಬನ್ನಿ ಬನ್ನಿ ಅಂತ ಸ್ವಾಗತಿಸಿದ್ದಾನೆ. ಅದು ನನಗೆ ತುಂಬಾನೇ ಸಂತೋಷ. ಈ ಮಳೆ ನನಗೆ ತುಂಬಾ ಇಷ್ಟ ಆಯ್ತು. ತುನಿಗುಬ್ಬಚ್ಚಿ ನಗುತ್ತಾ, ತುಂಬಾ ಒಳ್ಳೆ ಕೆಲಸ ಮಾಡಿದಿರ ಕುಹು ಅವ್ರೆ. ಈ ಹಳ್ಳಿಯಲ್ಲಿ ಮಳೆ ಬಂದ್ರೆ ಅದರ ಮಜಾನೇ ಬೇರೆ. ಸರಿ ಬನ್ನಿ, ನೀವು ಕೂತ್ಕೊಳ್ಳಿ. ನಾನು ನಿಮಗೋಸ್ಕರ ಬಿಸಿ ಬಿಸಿ ಕಾಫಿನು, ನಿಮಗೆ ಈರುಳ್ಳಿ ಪಕೋಡ ಮಾಡ್ಕೊಂಡ್ ಬರ್ತೀನಿ. ಬಿಸಿ ಬಿಸಿ ತಿನ್ನಕ್ಕೆ ಮಜಾ ಇರುತ್ತೆ. ಕುಹುಬಾತು ಕಿಟಕಿ ಹತ್ತಿರ ಕೂತ್ಕೊಂಡು ಹೊರಗಡೆ ಬರ್ತಾ ಇರುವ ಮಳೆನ ನೋಡಿ ಸಂತೋಷ ಪಟ್ಲು. ಆ ಮಳೆ ನೀರು ಆ ಹಳ್ಳಿಯ ಮಣ್ಣಿನಲ್ಲಿ ಬಿದ್ದ ತಕ್ಷಣ ಅಲ್ಲಿಂದ ಬರುವ ಮಣ್ಣಿನ ವಾಸನೆ ಕೂಡ ಅವಳಿಗೆ ತುಂಬಾ ಇಷ್ಟ ಆಗಿತ್ತು. ಅಯ್ಯೋ ತುನಿ ಅವರೇ, ನಿಮ್ಮ ಗ್ರಾಮದಲ್ಲಿ ಮಳೆ ಬಂದ್ರೆ ನೋಡ್ಲಿಕ್ಕೆ ಎಷ್ಟೊಂದು ಸುಂದರವಾಗಿದೆ. ಇದೇ ನಮ್ಮ ಸಿಟಿಯಲ್ಲಿ ಡ್ರೈನೇಜ್ ಎಲ್ಲ ಬ್ಲಾಕ್ ಆಗಿ ಎಲ್ಲವೂ ಜಾಮ್ ಆಗಿ ಹೋಗುತ್ತೆ.
ಆದ್ರೆ ಇಲ್ಲಿ ನೋಡಿ, ಮಳೆ ಬರುವಾಗ ಗಿಡಗಳೆಲ್ಲ ಎಷ್ಟು ಹಚ್ಚ ಹಸಿರಿನಿಂದ ಕೂಡಿ ತಂಪಾದ ಗಾಳಿಯನ್ನು ಕೊಡ್ತಾ ಇದೆ ಅಂತ. ಆ ಮಳೆಗೆ ಮಣ್ಣಿನ ವಾಸನೆ ತುಂಬಾನೇ ಸಂತೋಷ ಕೊಡ್ತಿದೆ. ತುನಿ ಕುಡಿಯಕ್ಕೆ ಟೀನ ಕೊಟ್ಟು, ಹೌದು ಕುಹು ಅವ್ರೆ, ಇಲ್ಲಿ ನಮಗೆ ಮಳೆ ಅಂದ್ರೆ ಸಂತೋಷ. ನದಿ ತುಂಬಿ ಹೊಲ ಎಲ್ಲ ಹಚ್ಚ ಹಸಿರಿನಿಂದಿರುತ್ತೆ. ಮಳೆ ಬಂದ್ರೇನೆ ಸಾಕು, ರೈತರೆಲ್ಲ ಹಬ್ಬವನ್ನು ಆಚರಣೆ ಮಾಡ್ತಾರೆ. ಆದ್ರೆ ಪಟ್ಟಣದವರು ಆ ಮಳೆಯಲ್ಲಿ ಅಲ್ಲಿ ಏನ್ ಮಾಡ್ತಾರೆ? ಮಳೆ ಅಂದ್ರೆ ಅವರಿಗೆ ಭಯನಾ? ಚಿಚು ಬಿಸಿ ಬಿಸಿಯಾಗಿ ಆ ಟೀನ ಕುಡ್ದು, ಏನು ಇಲ್ಲ ತುನಿ, ಅಲ್ಲಿ ಮಳೆ ಆದ್ರೆ ಹೊರಗಡೆ ಡ್ರೈನೇಜ್ ಎಲ್ಲ ತುಂಬಿ ಹೋಗಿ ಟ್ರಾಫಿಕ್ ಜಾಮ್ ಆಗಿ ನಾವು ಯಾರು ಕೆಲ್ಸಕ್ಕೆ ಹೋಗದೆ ಮನೆಯಲ್ಲೇ ಕೂತ್ಕೊಂಡು ಮೊಬೈಲ್ ಟಿವಿನ ನೋಡ್ತಾ ಇರ್ತೀವಿ. ಅಕ್ಕಪಕ್ಕದ ಮನೆಯಲ್ಲಿ ಯಾರಿದ್ದಾರೆ ಅಂತ ಕೂಡ ಗೊತ್ತಾಗೋದಿಲ್ಲ. ಆದ್ರೆ ಇಲ್ಲಿ ನೋಡು, ಈ ಮಳೆಗೆ ಮಣ್ಣಿನ ವಾಸನೆ, ಎಷ್ಟೊಂದು ತಂಪಾದ ಗಾಳಿ ಬರ್ತಾ ಇದೆ. ಚಿನ್ನು ಹೊರಗಡೆ ಬರ್ತಾ ಇರುವ ಮಳೆಯನ್ನ ನೋಡಿ, ಹೌದು ಆಂಟಿ, ಸಿಟಿಯಲ್ಲಿ ನಾನು ಮಳೆಯಲ್ಲಿ ಆಟಾಡಕ್ ಹೋಗ್ತೀನಿ ಅಂದ್ರೆ ನಮ್ಮಮ್ಮ ಬಿಡದೇ ಇಲ್ಲ. ಆ ನೀರು ಚೆನ್ನಾಗಿಲ್ಲ, ಪೊಲ್ಯೂಷನ್, ಕೆಮಿಕಲ್ ಅಂತ ಹೇಳ್ತಾರೆ. ಆದ್ರೆ ಇಲ್ಲಿಯ ನೀರು ನೋಡಿ ಎಷ್ಟೊಂದು ಶುದ್ಧವಾಗಿದೆ. ಆವಾಗ್ಲೇ ಟುನಿಯ ಮಗಳಾದ ಬುಜ್ಜಿ ಹೊರಗಡೆ ಬಂದು, ಹಾಯ್ ಚಿನ್ನು, ಹೇಗಿದೀಯಾ? ನನ್ನ ಹೆಸರು ಬುಜ್ಜಿ. ನನ್ ಜೊತೆ ಆಟಾಡಕ್ಕೆ ಬರ್ತೀಯಾ? ನಾವಿಬ್ರು ದೋಣಿ ಮಾಡಿ ನೀರಲ್ಲಿ ಬಿಡೋಣ, ಅದು ಸೂಪರ್ ಆಗಿ ಹೋಗುತ್ತೆ. ನಿಂಗೆ ದೋಣಿ ಮಾಡಕ್ಕೆ ಗೊತ್ತಾ? ಆದ್ರೆ ನನಗೆ ದೋಣಿ ಮಾಡಕ್ಕೆ ಗೊತ್ತಿಲ್ವೇ? ನನಗೂ ಕೂಡ ಹೇಳ್ಕೊಡ್ತೀಯಾ? ನಾವಿಬ್ರು ದೋಣಿ ಮಾಡಿ ಯಾರ ದೋಣಿ ಮೊದಲು ಹೋಗುತ್ತೆ ಅಂತ ನೋಡೋಣ. ನೋಡಿದ್ರಾ ಮಕ್ಕಳು ಎಷ್ಟು ಚೆನ್ನಾಗಿ ಎಷ್ಟು ಬೇಗನೆ ಹೊಂದ್ಕೊಂಡ್ರು ಅಂತ. ಸರಿ ಸರಿ, ನೀವು ತುಂಬಾ ದೂರದಿಂದ ಬಂದಿದ್ದೀರಾ, ಮೊದಲು ಬಿಸಿ ಬಿಸಿ ಟೀ ಕುಡೀರಿ. ತುನಿ, ನನಗೆ ನಿಮ್ಮ ಊರಲ್ಲಿರುವ ಬನ್ನು ಚೋಟು ಅವರನ್ನು ಕೂಡ ನೋಡ್ಬೇಕು ಅಂತ ಅನ್ಸುತ್ತೆ. ಅವರು ಕೂಡ ಈ ಮಳೆಗೆ ಇಲ್ಲಿ ಬಂದ್ರೆ ಎಲ್ಲರೂ ಸಂತೋಷವಾಗಿ ಎಂಜಾಯ್ ಮಾಡ್ಕೊಂಡಿರ್ಬೋದು. ನನಗೆ ಈ ಗ್ರಾಮದ ಪಕ್ಷಿಗಳಂದ್ರೆ ತುಂಬಾ ಇಷ್ಟ. ಚಿಚುಕಾಗೆ ಯೋಚನೆ ಮಾಡಿ, ಅವರು ಈ ಮಳೆಯಲ್ಲಿ ಇಲ್ಲಿಗೆ ಈ ಸಮಯದಲ್ಲಿ ಯಾಕೆ ಬರ್ಬೇಕು? ಕುಹು, ನಾಳೆ ಮಳೆ ಕಡಿಮೆ ಆದ್ಮೇಲೆ ನಾವೇ ಅವರ ಮನೆಗೆ ಹೋಗಿ ಅವರೆಲ್ಲ ಹೇಗಿದ್ದಾರೆ ಅಂತ ಒಮ್ಮೆ ನೋಡ್ಕೊಂಡು ಮಾತಾಡ್ಕೊಂಡ್ ಬರೋಣ. ಬುಜ್ಜಿ ಹಡಗುಗಳನ್ನ ಮಾಡಿ ಮಧ್ಯದಲ್ಲಿ, ಅಮ್ಮ, ನಾವ್ಯಾಕೆ ಅವ್ರ ಮನೆಗೆ ಹೋಗ್ಬೇಕು? ನಾವು ಅವರಿಗೆ ಫೋನ್ ಮಾಡಿ ಕರೆಯೋಣ. ನಾನು ಬನ್ನಿಗೆ ಫೋನ್ ಮಾಡ್ತೀನಿ. ಬನ್ನು ಕೂಡ ಬಂದ್ರೆ ನಮಗೂ ಕೂಡ ಆಟಾಡಕ್ಕೆ ತುಂಬಾ ಖುಷಿ. ಬನ್ನಿಗೆ ಕೂಡ ತುಂಬಾ ಚೆನ್ನಾಗಿ ಹಡಗು ಮಾಡಕ್ಕೆ ಗೊತ್ತು. ಪಟ್ಟಣದಿಂದ ಸಂಬಂಧಿಕರೆಲ್ಲ ಬಂದಿದ್ದಾರಲ್ವಾ, ಆ ವಿಷಯ ಗೊತ್ತಾದ್ರೆ ಅವ್ರಿಗೂ ಕೂಡ ತುಂಬಾ ಸಂತೋಷ ಆಗುತ್ತೆ. ಬುಜ್ಜಿ, ನೀನು ಸರಿಯಾಗಿ ಹೇಳ್ದೆ. ಅವರೆಲ್ಲ ಬಂದ್ರೆ ಇಲ್ಲಿ ತುಂಬಾ ಸಂತೋಷವಾಗಿರುತ್ತೆ. ಅದಕ್ಕೆ ತಾನೇ ದೊಡ್ಡವರು ಹೇಳಿದ್ರು ಜೊತೆಗೂಡಿ ಇದ್ರೆ ಸಂತೋಷ ಅಂತ. ಸರಿ ಸರಿ, ನೀವು ಅಷ್ಟೊಂದು ಕೇಳೋದ್ರಿಂದ ಅವ್ರನ್ನ ಕೂಡ ನಾನು ಇಲ್ಲಿಗೆ ಬರಕ್ ಹೇಳ್ತೀನಿ. ಚಿಚ್ಚು ಅವಳ ಸೆಲ್ ಫೋನ್ ಅಲ್ಲಿ ಚೋಟಿಗೆ ಕಾಲ್ ಮಾಡಿದ್ಲು. ಹಲೋ ಚೋಟು, ನಾನೇ ಕಣೆ ಚಿಚ್ಚು. ನಿಮ್ಮೆಲ್ಲರನ್ನ ನೋಡ್ಬೇಕು ಅಂತ ಸಿಟಿಯಿಂದ ಬಂದಿದ್ದೀನಿ. ಬೇಗ ಇಲ್ಲಿಗೆ ಹೊರಟು ಬಾರೆ. ನಾವೆಲ್ಲರೂ ತುನಿ ಮನೆಯಲ್ಲಿದ್ದೀವಿ, ನೀವು ಕೂಡ ಬೇಗ ಹೊರಟು ಬನ್ನಿ. ಮಳೆಯಲ್ಲಿ ಎಲ್ಲರೂ ಸೇರಿ ಎಂಜಾಯ್ ಮಾಡೋಣ. ಅದನ್ನು ಕೇಳಿ ಚೋಟು ಗಿಳಿ, ಅರೇ ಚಿಚ್ಚು, ನಿಜವಾಗ್ಲಾ? ಯಾವಾಗನೇ ಬಂದೆ? ನಿನ್ನ ನೋಡಿ ಎಷ್ಟೊಂದು ವರ್ಷಗಳಾಯ್ತು. ಇದು ಇವಾಗ್ಲೇ ಹೊರಟು ಬರ್ತೀನಿ. ಮಳೆಯಲ್ಲಿ ಹಳ್ಳಿಯ ಟ್ರಿಪ್ ಅಂದ್ರೆ ತುಂಬಾನೇ ಮಜಾ ಆಗಿರುತ್ತೆ. ಸರಿ ಸರಿ, ಬರ್ತಾ ಬರ್ತಾ ಬಿಸಿ ಬಿಸಿ ನಿಮ್ಗೆ ಜೋಳನ ತರ್ತೀನಿ. ವೇಟ್ ಮಾಡಿ ಬಂದ್ಬಿಡ್ತೀನಿ. ಸ್ವಲ್ಪ ಸಮಯದಲ್ಲೇ ಚೋಟಿಗಿಳಿ ತನ್ನ ಮಗನಾದ ಬನ್ನಗಿಳಿಯ ಜೊತೆ ಕೈಯಲ್ಲಿ ಒಂದು ಛತ್ರಿನ ಹಿಡ್ಕೊಂಡು ಟುನಿಗುಬ್ಬಚ್ಚಿಯ ಮನೆಗೆ ಬಂದ್ರು. ಬರುವಾಗ ಸುಮ್ನೆ ಬರದೆ ಅವರ ಹೊಲದಲ್ಲಿ ಬೆಳೆದಿರುವ ಜೋಳಗಳನ್ನ ಅವರು ಕಿತ್ಕೊಂಡ್ ಬಂದಿದ್ರು. ಕುಹುಗೆ ಇದ್ಯಾವುದೋ ಒಂದು ಹೊಸ ಪ್ರಪಂಚದ ತರ ಕಾಣಿಸ್ತಿತ್ತು. ಚೋಟು ಒಳಗಡೆ ಬಂದು, ಆಯ್ ಚಿಚ್ಚು, ಆಯ್ ಕುಹು, ಹೇಗಿದ್ದೀರಾ? ತುನಿ, ತಗೊಳ್ಳಿ, ನಾನ್ ಬರುವಾಗ ಜೋಳನ ತಂದಿದ್ದೀನಿ. ಈ ಜೋಳನ ಬೆಂಕಿಯಲ್ಲಿ ಸುಟ್ಟು ಉಪ್ಪು ಖಾರ ಹಾಕಿ ತಿಂದ್ರೆ ಈ ಮಳೆಯಲ್ಲಿ ಅದರ ಮಜಾನೇ ಬೇರೆ ಕಣೆ. ಚೋಟು ಅವ್ರೆ, ಇಲ್ಲಿ ನೋಡು ಬನ್ನು. ಪಟ್ನದಲ್ಲಿ ಈ ಮಳೆ ರಸ್ತೆಯಲ್ಲಿ ಹೋಗ್ಬೇಕಂದ್ರೆ ಟ್ರಾಫಿಕ್ ಜಾಮ್ ಆಗಿ ಎಲ್ಲನೂ ಸ್ಟಕ್ ಆಗಿ ಹೋಗ್ಬಿಡುತ್ತೆ. ಅದೇ ಈ ಗ್ರಾಮದಲ್ಲಿ ಮನೆಯೊಳಗೆ ಬಿಸಿ ಬಿಸಿ ಕಾಫಿ, ಬಿಸಿ ಬಿಸಿ ಸ್ನಾಕ್ಸ್ ಎಲ್ಲ ತಿನ್ಕೊಂಡು ಎಂಜಾಯ್ ಮಾಡ್ತಾ ಇದ್ದೀವಿ. ಬನ್ನಗಿಳಿ ನಗುತ್ತಾ, ಕುಹು ಆಂಟಿ, ಪಟ್ನದಲ್ಲಿ ನೀವು ತುಂಬಾ ಸ್ಟ್ರೆಸ್ ಅಲ್ಲಿ ಇರ್ತೀರಾ, ಆದ್ರೆ ಈ ಗ್ರಾಮದಲ್ಲಿ ನೀವು ಎಷ್ಟು ಸಂತೋಷವಾಗಿದ್ದೀರಾ ನೋಡಿ. ಆದ್ರೆ ಈ ಹಳ್ಳಿಯಲ್ಲಿ ಬಿಸಿ ಬಿಸಿ ಬಜ್ಜಿ, ಬೋಂಡಾ, ಜೋಳ ಅಂತ ಎಷ್ಟೊಂದು ಎಂಜಾಯ್ ಮಾಡ್ತಾ ಇದ್ದೀವಲ್ವಾ? ನಿಜನೇ ಬನ್ನು. ಆದ್ರೆ ಸಿಟಿಯಲ್ಲಿ ಇಲ್ಲದಿರುವ ಸ್ವಚ್ಛವಾದ ಗಾಳಿ, ನಿಜವಾದ ಪ್ರೀತಿ, ವಾತ್ಸಲ್ಯ ಎಲ್ಲವೂ ಇಲ್ಲಿ ತುಂಬಾ ಚೆನ್ನಾಗಿದೆ. ನನ್ಗೆ ಯಾಕೋ ಇಲ್ಲೇ ಇದ್ದೋಗ್ಬೇಕು ಅಂತ ಅನ್ಸುತ್ತೆ. ಹೊರಗಡೆ ಈ ರೀತಿ ಜೋರಾಗಿ ಮಳೆ ಬೀಳ್ತಾ ಇರುವಾಗ ನಾವು ಮನೆಯೊಳಗೆ ಬಿಸಿ ಬಿಸಿ ಮೆಣಸಿನಕಾಯಿ ಬಜ್ಜಿ, ಬಿಸಿ ಬಿಸಿ ಜೋಳ ಇದನ್ನೆಲ್ಲ ತಿಂತಾ ಇದ್ರೆ ಚಿಕ್ಕ ವಯಸ್ಸಿನಲ್ಲಿ ನಾವು ಹೀಗೆ ಕೂತ್ಕೊಂಡು ಮಾತಾಡಿದೆಲ್ಲ ಆಲೋಚನೆ ಆಗ್ತಾ ಇದೆ. ಚೋಟುಗಿಳಿ ನಗುತ್ತಾ, ಹೌದು ತುನಿ, ಎಲ್ಲರೂ ಸಿಟಿಯಿಂದ ಹಳ್ಳಿಗೆ ಬಂದಂತಹ ನಮ್ಮ ಸಂಬಂಧಿಕರು. ನಮ್ಮ ಗ್ರಾಮದಲ್ಲೇ ಇವರು ಬೆರೆತು ಹೋಗ್ತಾ ಇದ್ದಾರೆ. ಇದೇ ತಾನೇ ನಾವು ಕೂಡ ಕೇಳ್ತಾ ಇರೋದು.
ಮನುಷ್ಯರ ಮಧ್ಯೆ ಈ ರೀತಿ ಸಂಬಂಧ ಇದ್ರೆ ಎಷ್ಟೊಂದ್ ಚೆನ್ನಾಗಿರುತ್ತೆ. ಹೌದು, ಇನ್ನೊಮ್ಮೆ ನಾನು ಈ ಗ್ರಾಮಕ್ಕೆ ಬರುವಾಗ ಸೇಮ್ ಇದೇ ರೀತಿ ಮಳೆ ಕಾಲದಲ್ಲೇ ಬರ್ತೀನಿ. ಆವಾಗ ತಾನೇ ನಾವೆಲ್ಲರೂ ಮಜಾವಾಗಿ ಬಿಸಿ ಬಿಸಿ ಏನಾದ್ರೂ ತಿನ್ಕೊಂಡು ಹೀಗೆ ಕೂತ್ಕೊಂಡು ಮಾತಾಡಕ್ಕೆ ಸಾಧ್ಯ ಆಗುತ್ತೆ. ಕುಹು, ನನಗೂ ಕೂಡ ಇವತ್ತು ತುಂಬಾನೇ ಸಂತೋಷ ಆಗ್ತಾ ಇದೆ. ಯಾಕೆ ಅಂದ್ರೆ ನಾವು ಸಿಟಿಯಲ್ಲಿ ಹಣ ಕೆಲ್ಸ ಅಂತ ಯಾವಾಗ ನೋಡಿದ್ರು ದುಡಿತಾನೆ ಇರ್ತೀವಿ. ಆದ್ರೆ ಪದೇ ಪದೇ ಈ ರೀತಿ ಬಂದು ರಿಲ್ಯಾಕ್ಸ್ ಮಾಡ್ಕೊಳ್ಳೋದು ಮನ್ಸಿಗೆ ಎಷ್ಟೊಂದು ನೆಮ್ಮದಿಯಾಗಿದೆ. ನಾನು ಮೊದ್ಲು ಇಲ್ಲಿ ಕರ್ಕೊಂಡ್ ಬಂದಿದ್ದಕ್ಕೆ ನಿನಗೆ ಥ್ಯಾಂಕ್ಸ್ ಹೇಳ್ಬೇಕು. ಚಿಚ್ಚು, ಸಂತೋಷ, ನೆಮ್ಮದಿ, ಸಂಬಂಧಗಳು ಅಂದ್ರೆ ಇದೇ ತಾನೇ. ನನಗೆ ಇಲ್ಲಿ ಬಂದು ನನ್ನ ಮನಸ್ಸಲ್ಲಿರುವ ಭಾರವೆಲ್ಲ ಈ ಮಳೆ ನೀರು ಕೊಚ್ಕೊಂಡು ಹೋದ ಹಾಗಿದೆ. ತುನಿಗುಬ್ಬಚ್ಚಿ ಮಾತಾಡ್ಕೊಂಡು, ನೀವು ಎಲ್ಲರೂ ಈ ವರ್ಷ ಇಲ್ಲಿ ಬಂದಿದ್ದೀರಾ. ಮಳೆ ಕೂಡ ಪ್ರತಿ ವರ್ಷ ಬರ್ತಾನೆ ಇರುತ್ತೆ. ಆದ್ರೆ ಇಂತಹ ಒಂದು ದಿನನ ನಮ್ಮಿಂದ ಮರೆಯಲು ಸಾಧ್ಯನೇ ಇಲ್ಲ. ಇನ್ ಮುಂದೆ ಪ್ರತಿ ವರ್ಷ ಈ ಮಳೆ ಸಮಯದಲ್ಲಿ ನೀವೆಲ್ಲರೂ ಇಲ್ಲಿ ಖಂಡಿತವಾಗಿ ಬರ್ಲೇಬೇಕು. ಹೌದು ಕುಹು ಆಂಟಿ, ಒಂದೊಂದು ವರ್ಷನೂ ಮಳೆ ಬರುವಾಗ ನಿಮ್ಮ ನೆನಪುಗಳು ನಮ್ಗೆ ಬರ್ತಾ ಇರುತ್ತೆ. ನೀವೆಲ್ಲರೂ ಇಲ್ಲಿ ಬಂದು ನಾವೆಲ್ಲರೂ ಎಷ್ಟು ಚೆನ್ನಾಗಿ ಸಂತೋಷವಾಗಿ ಇದ್ದು, ಇನ್ ಮುಂದೆ ಪ್ರತಿ ವರ್ಷ ಮಳೆನೂ ಬರುತ್ತೆ. ಆ ಮಳೆಗೆ ತಕ್ಕ ಹಾಗೆ ನೀವು ಬರ್ಬೇಕು. ಕುಹು ಉತ್ಸಾಹದಿಂದ, ನಾನು ಎಲ್ಲ ಜ್ಞಾಪಕವನ್ನು ಖಂಡಿತವಾಗಿ ಯೋಚನೆಯಲ್ಲಿ ಇಟ್ಕೋತೀನಿ. ನಿಜವಾದ ಸಂತೋಷ, ಆನಂದ ಅಂದ್ರೆ ಏನು ಅಂತ ನಾನು ಇಲ್ಲಿ ಬಂದ್ಮೇಲೆ ತಿಳ್ಕೊಂಡೆ. ಖಂಡಿತವಾಗಿ ಪ್ರತಿ ವರ್ಷ ಪ್ರತಿ ಮಳೆಗೆ ನಾನು ಇಲ್ಲಿ ಬರ್ತಾನೆ ಇರ್ತೀನಿ. ಎಲ್ಲರೂ ಸೇರಿರುವಾಗ ಈ ರೀತಿ ಮಳೆ ಬರೋದು ಒಂದು ದೊಡ್ಡ ಹಬ್ಬದ ವಾತಾವರಣ ರೀತಿ ಇದೆ. ಇದನ್ನು ನೋಡುವಾಗ ಸಣ್ಣ ವಯಸ್ಸಲ್ಲಿ ನಾವು ಹೀಗೇನೆ ಕೂತ್ಕೊಂಡು ಆಟ ಆಡ್ತಿದ್ದೆಲ್ಲಾನು ನನ್ನ ಯೋಚನೆಗೆ ಬಂದು ಹೋಗ್ತಿದೆ. ಕುಹು ಅವರೇ, ನಿಜವಾಗ್ಲೂ ನೀವು ತುಂಬಾ ಬುದ್ಧಿವಂತರು. ಬಿಸ್ಲಲ್ಲಿ ಈ ಸಮಯದಲ್ಲಿ ಸಿಟಿಯಲ್ಲಿ ಇದ್ದು ಕಷ್ಟಪಡೋದು ಯಾಕೆ ಅಂತ ಈ ಹಳ್ಳಿಗೆ ಬಂದಿದ್ದೀರಾ. ಈ ಹಳ್ಳಿಯಲ್ಲಿ ನಿಮಗೆ ತಕ್ಕಂಗೆ ಮಳೆ ಬಂದು ನಿಮಗೆ ತುಂಬಾ ಆನಂದವನ್ನೇ ಕೊಟ್ಟಿದೆ. ಇದು ಎಲ್ಲಾನು ನನ್ನ ಒಬ್ಬಳಿಂದ ಮಾತ್ರ ಸಾಧ್ಯವಾಗಿಲ್ಲ. ನಿಮ್ಮ ಎಲ್ಲರ ಸಂತೋಷದಿಂದ ಮಾತ್ರನೇ ಸಾಧ್ಯವಾಗಿದ್ದು. ಸಂತೋಷವನ್ನು ಒಬ್ಬರಿಗೊಬ್ಬರು ಹಂಚಿಕೊಂಡ್ರೆ ಮಾತ್ರ ತಾನೇ ಸಂತೋಷ 2 ಪಟ್ಟು ಅಧಿಕ ಆಗೋದು. ಮಕ್ಕಳಾದ ಬುಜ್ಜಿ, ಬನ್ನು, ಚಿನ್ನು 3 ಜನ ಹೊರಗಡೆ ಕೂತ್ಕೊಂಡು ಮಳೆನ ನೋಡ್ಕೊಂಡು ಪೇಪರ್ ಹಡಗನ ಮಳೆ ನೀರಲ್ಲಿ ಬಿಡ್ತಾ ಇದ್ರು. ಆ ಮಳೆ ಶಬ್ದಕ್ಕಿಂತ ಚಿಕ್ಕ ಮಕ್ಕಳು ಕಿಲಕಿಲ ನಗಾಡ್ತಾ ಇದ್ದ ಆ ಶಬ್ದ ಜೋರಾಗಿ ಕೇಳಿಸ್ತಿತ್ತು. ಒಳಗಡೆ ದೊಡ್ಡವರು ಎಲ್ರು ಕೂತ್ಕೊಂಡು ಬಿಸಿ ಬಿಸಿಯಾದ ಟೀ ಕುಡ್ಕೊಂಡು ಬಜ್ಜಿನ ತಿನ್ಕೊಂಡು ಸಂತೋಷವಾಗಿ ಆ ಹಳ್ಳಿಯ ಬಗ್ಗೆ ಮಾತಾಡ್ತಾ ಇದ್ರು. ಅವರ ಹಳೆಯ ನೆನಪುಗಳ ಬಗ್ಗೆ ಅವರೆಲ್ಲರೂ ಮಾತಾಡ್ತಾ ಇದ್ದಾಗ ಈ ಹಳ್ಳಿಯ ಜೀವನದಲ್ಲಿರುವ ಸಿಂಪ್ಲಿಸಿಟಿ, ಎಲ್ಲ ಪಕ್ಷಿಗಳ ಮಧ್ಯದಲ್ಲಿರುವ ಆ ಪ್ರೇಮಾನುರಾಗ ಕುಹುಬಾತಿಗೆ ತುಂಬಾನು ಇಷ್ಟ ಆಯ್ತು. ಆ ದಿನ ಇಡೀ ಕುಹು ಆ ಹಳ್ಳಿಯಲ್ಲಿ ತುಂಬಾನು ಸಂತೋಷವಾಗಿ ಒಂದು ದಿನಾನ ಕಳೆದ್ಲು. ಚಿಚ್ಚು, ನಾವು ನಾಳೆ ಬೆಳಿಗ್ಗೆನೆ ಸಿಟಿಗೆ ಹೋಗ್ಬೇಕು. ಆದ್ರೂ ಕೂಡ ಈ ಗ್ರಾಮವನ್ನು ನಾವು ಯಾವತ್ತೂ ಕೂಡ ಮರಿಬಾರದು. ನಾವು ಪದೇ ಪದೇ ನಮ್ಮ ಸಂತೋಷಕ್ಕೋಸ್ಕರ ಇಲ್ಲಿ ಬರ್ತಾನೆ ಇರ್ಬೇಕು. ಖಂಡಿತ ಕುಹು, ನಮ್ಮ ಸಂತೋಷ, ನಮ್ಮ ಸಂಬಂಧಿಕರು ಎಲ್ಲ ಇಲ್ಲೇ ಇದ್ದಾರೆ. ಅವ್ರನ್ನ ಯಾವುದೇ ಕಾರಣಕ್ಕೆ ನಾವು ಮರಿಲೇಬಾರ್ದು. ಇನ್ ಮುಂದೆ ಪ್ರತಿ ವರ್ಷ ಮಳೆಯಲ್ಲಿ ಈ ರೀತಿ ಎಂಜಾಯ್ ಮಾಡೋಣ, ನಾವೆಲ್ಲರೂ ಒಂದೇ ಕುಟುಂಬ. ಹಾಗೆ ಮಳೆ ಸುರಿತಾ ಇದ್ದ ಆ ದಿನ ಪಕ್ಷಿಗಳು ಎಲ್ರು ಕೂಡ ಹಳ್ಳಿಯಲ್ಲಿ ತುಂಬಾ ಸಂತೋಷವಾಗಿ ಮಾತಾಡ್ಕೊಳ್ತಾ ಇದ್ರು. ಕುಹುಗೆ ನಿಜವಾಗ್ಲೂ ಹೊಸ ಪ್ರಪಂಚದಲ್ಲಿ ಇರೋ ತರಾನೇ ಇತ್ತು. ಹಳ್ಳಿಯಲ್ಲಿ ಕಾಗೆಯ ಮೀನ್ಸಾರು. ಸಿಟಿಯಲ್ಲಿ ಬೇಸಿಗೆ ಕಾಲ ಬಿಸಿಲು ತುಂಬಾ ಜಾಸ್ತಿ ಇತ್ತು. ಟುನಿ ಹಾಗೂ ಚೋಟು ಸಿಟಿಯಲ್ಲಿರುವ ಒಂದು ದೊಡ್ಡ ಅಪಾರ್ಟ್ಮೆಂಟ್ ಅಲ್ಲಿ ವಾಸ ಮಾಡ್ತಾ ಇದ್ರು. ಅವರ ಮಕ್ಕಳಿಗೆ ಇವಾಗ ಸಮ್ಮರ್ ಹಾಲಿಡೇಸ್ ಕೊಟ್ಟಿದ್ರು. ಮಕ್ಕಳು ಮನೆಯಲ್ಲಿ ಎಸಿ ರೂಮಲ್ಲಿ ಕೂತ್ಕೊಂಡು ಟಿವಿ ನೋಡೋದು, ಮೊಬೈಲ್ ಫೋನ್ ನೋಡೋದು ಅಂತ ಅವ್ರಿಗೆ ತುಂಬಾನೇ ಬೋರ್ ಹೊಡಿತಾ ಇತ್ತು. ಒಂದಿನ ಸಂಜೆ ಸಮಯ ತುನಿಗುಬ್ಬಚ್ಚಿ ಹಾಗೂ ಚೋಟಿಗಿಳಿ ಇಬ್ರು ಕೂಡ ಮನೆ ಬ್ಯಾಲ್ಕನಿಯಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ರು. ಏನ್ ಚೋಟು, ಈ ಸಿಟಿಯಲ್ಲಿ ಒಳ್ಳೆ ಗಾಳಿನೇ ಇಲ್ಲ. ಮನೆಯೊಳಗೆ ಇದ್ಕೊಂಡು ಸ್ವಲ್ಪ ಹೊತ್ತು ಹೊರಗಡೆ ಹೋಗೋಣ ಅಂತ ಹೊರಗಡೆ ಬಂದ್ರೆ ಧೂಳು, ಪೊಲ್ಯೂಷನ್ ಚೆನ್ನಾಗೇ ಇಲ್ಲಪ್ಪ. ಈ ಸಿಟಿಯಲ್ಲಿ ಬದುಕದೆ ತುಂಬಾ ಕಷ್ಟ ಆಗಿ ಹೋಗಿದೆ. ಹೌದು ತುನಿ, ನಾವು ಹಣವನ್ನು ಸಂಪಾದನೆ ಮಾಡ್ಬೇಕು ಅಂತ ಈ ಸಿಟಿಗೆ ಬಂದು ಇಲ್ಲೇ ಉಳ್ಕೊಂಡೆ. ಆದ್ರೆ ನಮ್ಮ ಮಕ್ಕಳನ್ನ ನೋಡು, ಬುಜ್ಜಿ ಬನ್ನು ಯಾವಾಗ ನೋಡಿದ್ರು ವಿಡಿಯೋ ಗೇಮ್ ನೋಡೋದು, ಮೊಬೈಲ್ ಅಲ್ಲಿ ಆಟ ಆಡೋದು, ಟಿವಿ ನೋಡೋದು ಅಂತ ರೂಮ್ ಒಳಗೆ ಕೂತಿರ್ತಾರೆ. ಹೌದು ಚೋಟು, ನಾನು ಕೂಡ ಅದೇ ಆಲೋಚನೆ ಮಾಡ್ತಾ ಇದ್ದೀನಿ. ನಾವು ಚಿಕ್ಕವರಿದ್ದಾಗ ಎಷ್ಟೊಂದು ಆಟ ಆಡ್ತಾ ಇದ್ದೋ, ಕುಂಟೆ ಬಿಲ್ಲೆ, ಕಣ್ಣೆ ಮುಚ್ಚಾಲೆ ಅಂತ ಆಟ ಆಡ್ತಾ ಇದ್ದೋ. ಆದ್ರೆ ನಮ್ಮ ಮಕ್ಳು ನೋಡು ಕೂತಲ್ಲೇ ಕೂತ್ಕೊಂಡಿದ್ದಾರೆ. ಮಕ್ಳಿಗೆ ಇವಾಗ ರಜೆ ಸಿಕ್ತಲ್ವಾ, ನಾವು ಒಂದು ಸಣ್ಣ ಗ್ರಾಮಕ್ಕೆ ಹೋಗಿ ಎಂಜಾಯ್ ಮಾಡ್ಕೊಂಡು ಬರೋಣ. ಚೋಟುಗಿಳಿ ಸಂತೋಷದಿಂದ, ವಾವ್ ತುನಿ, ಹಾಗಾದ್ರೆ ನಾವು ಈ ವೀಕೆಂಡ್ ಅಲ್ಲೇ ಹೊರಗಡೆ ಎಲ್ಲಾದ್ರೂ ಹೋಗೋಣ. ನಮ್ಗೆ ಕಾರ್ ಇದೆ ಅಲ್ವಾ, ಕಾರಲ್ಲೇ ಹತ್ತಿರದ ಗ್ರಾಮಕ್ಕೆ ಹೋಗಿ ಸುತ್ತಾಡ್ಕೊಂಡ್ ಬರೋಣ. ಇವಾಗ್ಲೇ ವಿಚಾರವನ್ನು ಮಕ್ಕಳಿಗೆ ಹೇಳ್ತೀನಿ. ಟುನಿ ಚೋಟು ಇಬ್ರು ಮನೆಯೊಳಗಡೆ ಹೋಗಿ ಅವ್ರ ಮಕ್ಳತ್ರ ಹಳ್ಳಿಗೆ ಹೋಗುವ ವಿಷಯದ ಬಗ್ಗೆ ಹೇಳಿದ್ರು.
ಯೇ, ನಾವು ವಿಲೇಜ್ಗೆ ಹೋಗ್ತಾ ಇದ್ದೀವಿ. ಹಾಗೆ ಮಕ್ಕಳೆಲ್ಲರೂ ಸಂತೋಷಪಟ್ರು. 2 ದಿನಗಳ ನಂತರ ಟುನಿ ಚೋಟು ಫ್ಯಾಮಿಲಿ ಎಲ್ರೂ ಕಾರಲ್ಲಿ ಒಂದು ಅಂದವಾದ ಹಳ್ಳಿಗೆ ಹೋಗ್ತಾ ಇದ್ರು. ಹೋಗೋ ದಾರಿಯಲ್ಲೆಲ್ಲ ಅಂದವಾಗಿರುವ ಹಚ್ಚ ಹಸಿರಾಗಿರುವ ಊರುಗಳನ್ನ ನೋಡಿ ಮಕ್ಕಳಿಬ್ರು ತುಂಬಾ ಸಂತೋಷ ಪಡ್ತಾ ಇದ್ರು. ಮಧ್ಯಾಹ್ನ 1 ಗಂಟೆ ಸಮಯಕ್ಕೆ ಅವರು ಹಳ್ಳಿಗೆ ಬಂದು ಸೇರಿದ್ರು. ಆ ಹಳ್ಳಿಯ ಮಧ್ಯದಲ್ಲಿ ಒಂದು ದೊಡ್ಡ ಆಲಮರ ಇತ್ತು. ಆ ಆಲದ ಮರದ ಹತ್ತಿರ ಟುನಿ ಅವಳ ಕಾರನ್ನ ನಿಲ್ಸಿದ್ಲು. ಎಲ್ರೂ ಲಗೇಜ್ ಎಲ್ಲ ತಗೊಂಡು ಕಾರಿಂದ ಕೆಳಗಡೆ ಇಳಿದ್ರು. ವಾವ್ ಅಮ್ಮ, ಅಲ್ಲಿ ನೋಡಿ ಎಷ್ಟು ದೊಡ್ಡ ಮರ. ಈ ಗ್ರಾಮದಲ್ಲಿ ಎಷ್ಟು ತಂಪಾದ ಗಾಳಿ ಬರ್ತಾ ಇದೆ. ನಮ್ಮ ಸಿಟಿಯಲ್ಲಿ ಇಂಥ ಗಾಳಿನ ನೋಡಕ್ಕೆ ಆಗಲ್ಲ. ಹೌದು ಮಮ್ಮಿ, ಇಲ್ಲಿ ನಮಗೆ ಎಸಿಯ ಅವಶ್ಯಕತೆನೇ ಇಲ್ಲ. ಸುತ್ತಮುತ್ತ ನೋಡಿ ಗಾಳಿ ಎಷ್ಟು ತಂಪಾಗಿ ಬೀಸ್ತಾ ಇದೆ ಅಂತ. ನೋಡಿದ್ರ ಮಕ್ಳೇ, ಇದೆ ಗ್ರಾಮದ ಸೌಂದರ್ಯ ಅಂದ್ರೆ. ನೋಡು ಗಾಳಿ ಎಷ್ಟು ತಂಪಾಗಿ ಬೀಸ್ತಾ ಇದೆ ಅಂತ. ಹೌದು ಚೋಟು, ಇಲ್ಲಿ ನಾವು ಇರಕ್ಕೆ ಎಲ್ಲಾದ್ರೂ ಹೋಟೆಲ್ ಸಿಗುತ್ತಾ? ಏನೋ ತುನಿ, ಯಾರನ್ನಾದ್ರೂ ಕೇಳಿ ನೋಡೋಣ. ಹಾಗೆ ಅವರು ಮಾತಾಡ್ತಾ ಇದ್ದಾಗ ಆ ಊರಿನಲ್ಲಿ ವಾಸ ಮಾಡ್ತಾ ಇದ್ದ ಲೂಸಿ ಪಾರಿವಾಳ ಹಾಗೂ ಕುಹುಬಾತು ಆ ಕಡೆ ಬಂದ್ರು. ಅವರು ಇವರು ದೊಡ್ಡ ಕಾರಲ್ಲಿ ಬಂದಿರೋದನ್ನ ನೋಡಿ, ಅವರು ಹಾಕೊಂಡಿರುವ ರಿಚ್ಚು ಬಟ್ಟೆಗಳನ್ನ ನೋಡಿ ಮನಸ್ಸಿನಲ್ಲಿ ಅವ್ರು ಎಲ್ಲರಿಗೂ ಕೂಡ ದುರಾಸೆ ಉಂಟಾಯಿತು. ಇವರು ರಿಚ್ಚು ಪಕ್ಷಿಗಳ ತರ ಇದ್ದಾರೆ, ಇವ್ರ ಹತ್ರ ಇರುವ ಹಣನ ಹೇಗಾದ್ರೂ ಕದ್ಕೊಳ್ಳೇಬೇಕು ಅಂತ ಅವರಿಬ್ರು ಕೂಡ ಟುನಿ ಹಾಗೂ ಚೋಟು ಹತ್ರ ಬಂದ್ರು. ನಮಸ್ತೆ ರೀ, ನಿಮ್ನ ನೋಡಿದ್ರೆ ಸಿಟಿಯಿಂದ ಬಂದಿರುವ ಹಾಗಿದೆ. ನಮ್ಮ ಊರಿಗೆ ಹೊಸದಾಗಿ ಬಂದಿದ್ದೀರಾ, ನಿಮಗೆ ಸ್ವಾಗತ. ಹೌದು ರೀ, ನಾವು ಸಿಟಿಯಿಂದ ಬರ್ತಾ ಇದ್ದೀವಿ. ಮಕ್ಕಳಿಗೆ ರಜೆ ಅಲ್ವಾ, ಅದಕ್ಕೆ 1-2-3 ದಿನ ಇಲ್ಲೇ ಎಲ್ಲಾದ್ರೂ ಇದ್ದೋಗೋಣ ಅಂತ ಬಂದಿದ್ದೀವಿ. ನಮಗೆ ಒಂದು ಸಹಾಯ ಬೇಕು. 1-2-3 ದಿನ ಇರ್ಲಿಕ್ಕೆ ಇಲ್ಲಿ ಏನಾದ್ರೂ ರೂಮ್ ಸಿಗುತ್ತಾ ರೀ? ಕುಹುಬಾತು ಅದನ್ನು ಕೇಳಿ ಆಶ್ಚರ್ಯದಿಂದ, ಅಯ್ಯೋ, ಏನ್ರಿ ನೀವು ಸಿಟಿಯಿಂದ ಬರ್ತಾ ಇದ್ದೀರಾ? ನಮ್ಮ ಹಳ್ಳಿಗೆ ಬಂದು ಎಂಜಾಯ್ ಮಾಡ್ಬೇಕು ಅಂತ ಬರ್ತಾ ಇದ್ದೀರಾ. ಮತ್ತೆ ಪುನಃ ಸಿಟಿಯಿಂದ ಹಳ್ಳಿಗೆ ಬಂದು 4 ಗೋಡೆ ಮಧ್ಯೆ ನೀವು ಏನ್ರಿ ಮಾಡ್ತೀರಾ? ನಮ್ಮ ಹೋಟೆಲ್ಗಳಲ್ಲಿ ಒಂದಿನಕ್ಕೆ 3,000 ರೂಪಾಯಿ ಹಣ ತಗೊಳ್ತಾರೆ. ಅಷ್ಟೊಂದು ಕೊಟ್ಟು ನೀವು ಹೋಟೆಲ್ಗಳಲ್ಲಿ ಇರ್ಬೇಕಾ? ಅಯ್ಯಯ್ಯೋ, ಒಂದಿನಕ್ಕೆ 3,000ನಾ? ಹಾಗಾದ್ರೆ ನಾವ್ ಎಲ್ಲಿರೋದು? ಅಯ್ಯಯ್ಯೋ, ನೀವು ಭಯಪಡಬೇಡಿ. ನಾನ್ ನಿಮ್ಗೆ ನೀವು ಇರ್ಲಿಕ್ಕೆ ಸರಿಯಾದ ಒಂದು ಜಾಗನ ಹುಡುಕಿ ಕೊಡ್ತೀನಿ. ನಮಗೆ ಗೊತ್ತಿರುವ ಒಂದು ಹಂಚಿನ ಮನೆ ಇದೆ. ಸುತ್ತಲೂ ಮರ ಗಿಡಗಳು ಇದೆ. ಸ್ವಚ್ಛವಾದ ಹಳ್ಳಿಯ ಮನೆ ರೀ ಅದು. ಒಂದು ದಿನಕ್ಕೆ ನಿಮ್ಗೆ 2,000 ರೂಪಾಯಿ ತಗೋತೀವಿ. 500 ರೂಪಾಯಿ ನಿಮ್ಗೆ ಉಳಿತಾಯ ಆಯ್ತಲ್ಲ. ಟುನಿ ಆಲೋಚನೆ ಮಾಡಿ, ಹಂಚು ಮನೆನಾ? ಮಕ್ಳೇ, ಏನ್ ಹೇಳ್ತೀರಾ? ನಾವು ವಿಲೇಜಿಗೆ ಬಂದಿದ್ದು ಈ ರೀತಿ ಮನೆಯಲ್ಲಿ ಇರ್ಲಿಕ್ಕೆ ತಾನೆ. ಚೋಟು, ಏನ್ ಹೇಳ್ತೀಯಾ? ಚೋಟುಗಿಳಿ ಸ್ವಲ್ಪ ಡೌಟ್ ಆಗಿ, ಅಯ್ಯಯ್ಯೋ, 2,000 ರೂಪಾಯಿನ? ಏನು ಬೆಲೆನ ಆಕಾಶದ ಎತ್ತರಕ್ಕೆ ಹೇಳ್ತಾ ಇದ್ದೀರಾ ನೀವು? ಇದೇ ಸಿಟಿಯಲ್ಲಿ ಒಂದು ರೂಮಿಗೆ 2,000 ರೂಪಾಯಿ ಅಂತ ತಾನೆ ಹೇಳ್ತಾರೆ. ಅಯ್ಯೋ ಚೋಟು, ನೀವು ತಪ್ಪಾಗಿ ಅರ್ಥ ಮಾಡ್ಕೋತಾ ಇದ್ದೀರಾ. ಇಲ್ಲಿ ಸಿಟಿಯಲ್ಲೆಲ್ಲ 3,000 ರೂಪಾಯಿ ತಗೋತಾರೆ. ಆ ಲೆಕ್ಕದಲ್ಲಿ ನೋಡ್ಬೇಕಂದ್ರೆ ನಿಮಗೆ 1,000 ರೂಪಾಯಿ ಕಡಿಮೆ ಆಯ್ತು. ಅದು ಮಾತ್ರನಾ, ನೀವು 4 ಗೋಡೆ ಮಧ್ಯೆನೇ ಇರ್ತೀರಾ. ನಿಮಗೆ ಅಡಿಗೆ ಮಾಡೋ ಅವಶ್ಯಕತೆ ಕೂಡ ಇಲ್ಲ. ನಾವು ಮನೆ ಊಟವನ್ನು ತಯಾರಿಸ್ತೀವಿ. ಅದಕ್ಕೆ ಒಂದಿನಕ್ಕೆ ನೀವು 500 ರೂಪಾಯಿ ಕೊಟ್ರೆ ಸಾಕು. ಮೊತ್ತಕ್ಕೆ ನಿಮಗೆ 3,000 ರೂಪಾಯಿಗೆ ಮನೆ ಊಟ ಎಲ್ಲನೂ ಸಿಗುತ್ತೆ. ಡೀಲ್ ಓಕೆನಾ? ಸರಿ ಚೋಟು, ಮಕ್ಕಳು ಬೇರೆ ಆಸೆ ಪಡ್ತಾ ಇದ್ದಾರೆ. ಹೇಗೋ ನಾವು ಟ್ರಿಪ್ಪಿಗೆ ತಾನೇ ಬಂದೋ. ಸರಿ ಸರಿ, ನಮಗೆ ಆ ಹಂಚಿನ ಮನೆ ತೋರಿಸಿ. ಲೂಸಿ ಹಾಗೂ ಕುಹು ಇಬ್ರು ಕೂಡ ಮನಸ್ಸೊಳಗಡೆ ಸಂತೋಷ ಪಡ್ತಿದ್ರು. ಆಮೇಲೆ ಅವರು ಟುನಿ ಹಾಗೂ ಚೋಟುನ ಒಂದು ಚಿಕ್ಕ ಮನೆಗೆ ಕರ್ಕೊಂಡು ಹೋದ್ರು. ಅದು ತುಂಬಾ ಚಿಕ್ಕ ಮನೆ, ಆದ್ರೆ ಹೊಸ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಅಂತ ಅವರು ಓಕೆ ಅಂತ ಹೇಳಿ ದಿನ 3,000 ರೂಪಾಯಿ ಬಾಡಿಗೆ ಹಣನ ಲೂಸಿ ಹಾಗೂ ಕುಹು ಹತ್ರ ಕೊಟ್ರು. 2 ದಿನಗಳ ನಂತರ ಚೀಪಾಗಿರುವ ಫುಡ್ಗಳನ್ನ ಲೂಸಿ ಹಾಗೂ ಕುಹು ಟುನಿ ಹಾಗೂ ಚೋಟಿಗೆ ತಗೊಂಡ್ ಬಂದು ಕೊಡ್ತಾ ಇದ್ರು. ಚೀಪಾಗಿರುವ ಫುಡ್ಗಳನ್ನ ಕೊಟ್ಟು ಅವ್ರ ಹತ್ರ ಹಣ ಮಾತ್ರ ತುಂಬಾನೇ ವಸೂಲ್ ಮಾಡ್ತಾ ಇದ್ರು. ಒಂದಿನ ಮಧ್ಯಾಹ್ನದ ಸಮಯ ಟುನಿ ಹಾಗೂ ಚೋಟು ಇಬ್ರು ಕೂಡ ಸುಮ್ನೆ ಊರನ್ನ ಸುತ್ತಾಡ್ಕೊಂಡು ಬರಕ್ಕೆ ಹೋದಾಗ ಒಂದ್ ಮರದ ಕೆಳಗಡೆ ಲೂಸಿ ಹಾಗೂ ಕುಹು ಕೂತ್ಕೊಂಡಿರೋದನ್ನ ನೋಡಿ ಅವ್ರ ಹತ್ರ ಹೋದಾಗ ಅವರಿಬ್ರು ಹಣನ ಇಳಿಸ್ಕೊಂಡು ಮಾತಾಡ್ತಾ ಇದ್ರು. ಅವ್ರು ಮಾತಾಡ್ದನ್ನ ಗೊತ್ತಿಲ್ಲದೆ ಕೇಳಿಸ್ಕೊಳ್ತಿದ್ರು. ಏ ಕುಹು, ನೋಡಿದ್ಯಾ ಕಣೆ, ಆ ಸಿಟಿಯಿಂದ ಬಂದವರು ಎಷ್ಟು ಪೆದ್ರು ಅಂತ. ಒಂದಿನಕ್ಕೆ ಹಂಚಿನ ಮನೆಗೆ 500 ರೂಪಾಯಿ ಮಾತ್ರ ಬಾಡಿಗೆ. ಆದ್ರೆ ಅವರು ಪೆದ್ರು 2,000 ರೂಪಾಯಿ ಕೊಟ್ಟಿದ್ದಾರೆ. ಯಾರಾದ್ರೂ ಅದಕ್ಕೆ 2,000 ರೂಪಾಯಿ ಬಾಡಿಗೆ ಕೊಡ್ತಾರಾ? ನಾವು ಇಲ್ಲಿಯ ಹೋಟೆಲ್ ಬಾಡಿಗೆ 3,000 ರೂಪಾಯಿ ಅಂತ ಹೇಳಿದ ತಕ್ಷಣ ಅವರು ಕೂಡ ಒಪ್ಪಿಕೊಂಡ್ರು. ಇಲ್ಲಿ ನಿಜವಾಗ್ಲೂ ಹೋಟೆಲೇ ಇಲ್ಲ, ಇನ್ನು ಫುಡ್ ಹೇಳ್ತೀಯಾ? 100 ರೂಪಾಯಿ ಬೇಳೆ ರಸಂ ಕೊಟ್ಬಿಟ್ಟು ಇವ್ರ ಜೊತೆ ನಾವು 500 ರೂಪಾಯಿ ಕಲೆಕ್ಟ್ ಮಾಡ್ತಾ ಇದ್ದೀವಿ. ಇವ್ರು ಇಲ್ಲೇ ಇದ್ರೆ ನಮ್ ಬ್ಯಾಂಕ್ ಬ್ಯಾಲೆನ್ಸ್ ಎಲ್ಲ ತುಂಬಿ ಹೋಗುತ್ತೆ. ಸಿಟಿ ಅವ್ರನ್ನ ಮೋಸ ಮಾಡೋದು ಸುಲಭದ ಕೆಲಸ. ಲೂಸಿ ಹಾಗೂ ಕುಹು ಮಾತಾಡಿದನ್ನ ಕೇಳಿಸ್ಕೊಂಡು ಟುನಿ ಹಾಗೂ ಚೋಟು ಇಬ್ರಿಗೆ ತುಂಬಾನೇ ಕೋಪ ಬಂತು. ಅವ್ರ ಅದೇ ಕೋಪದಲ್ಲಿ ಮರದ ಹಿಂದ್ಗಡೆಯಿಂದ ಮುಂದ್ಗಡೆ ಬಂದು ನಿಂತ್ಕೊಂಡ್ರು.
ಅವರನ್ನ ಸಡನ್ ಆಗಿ ನೋಡಿದ ಲೂಸಿ ಹಾಗೂ ಕುಹು ಇಬ್ರು ಕೂಡ ತುಂಬಾನೇ ಆಶ್ಚರ್ಯಪಟ್ಟು ಕೆಳಗಡೆ ಇಳಿದು ಬಂದ್ರು. ಅವರನ್ನ ನೋಡಿ ಟುನಿ ಕೋಪದಿಂದ, ಏ ದ್ರೋಹಿಗಳೇ, ಏನ್ ಮಾತಾಡ್ತಾ ಇದ್ದೀರಾ? ನಮ್ನನೇ ಯಾಮರ್ಸ್ತೀರಾ? ಹಳ್ಳಿಯ ಬಗ್ಗೆ ಏನು ಗೊತ್ತಿಲ್ಲದ ಪೆದ್ರು ಅಂತ ನೀವು ನಮ್ನ ಮೋಸ ಮಾಡ್ತಾ ಇದ್ದೀರಾ? ಏ ಲೂಸಿ, ಗ್ರಾಮದ ಜನರು ತುಂಬಾ ಒಳ್ಳೆಯವರು ಅಂತ ನಾವು ಯೋಚನೆ ಮಾಡ್ತಾ ಇದ್ರೆ ನೀವು ಆ ಬೇಳೆ ಊಟನ ಕೊಟ್ಟು ನಮ್ನ ಯಾಮರಿಸ್ತೀರಾ? ಅದಕ್ಕೇನು 500 ರೂಪಾಯಿ ತಗೋತಾ ಇದ್ದೀರಾ? ಮರ್ಯಾದೆಗೆ ನಮ್ಮ ಹಣನ ತೆಗ್ದಿಡಿ. ನಾವು ಅಷ್ಟು ಪೆದ್ರೇನಲ್ಲ, ಇಲ್ಲದಿದ್ರೆ ನಾವು ನಿಮ್ನ ಸುಮ್ನೆ ಬಿಡೋದಿಲ್ಲ. ಕೊಡಿ ನಮ್ಮ ಹಣನ. ಅದು ಬಂದು ತುನಿ ಅವರೇ, ನೀವು ನಮ್ನ ತಪ್ಪಾಗಿ ತಿಳ್ಕೊಂಡಿದ್ದೀರಾ. ನಮಗೆ ಗೊತ್ತಿರುವ ರೇಟ್ ಹೇಳ್ದೋ ಅಷ್ಟೇ. ನಾವು ನಿಮ್ಗೆ ಮೋಸ ಮಾಡಿಲ್ಲ. ನಾವ್ಯಾಕೆ ನಿಮ್ನ ಮೋಸ ಮಾಡ್ತಾ ಇದ್ದೀವಿ? ನೀವು ಹಣ ಕೊಡ್ತೀರಾ, ನಾವು ತಗೊಳ್ತೀವಿ ಅಷ್ಟೇ. ಸಾಕು, ನಿಲ್ಲಿಸ್ತೀರಾ? ನೀವಿಬ್ರು ಮತ್ತೆ ನಮ್ನ ಮೋಸ ಮಾಡ್ಬೇಕು ಅನ್ಕೊಂಡಿದ್ದೀರಾ? ನೀವು ಮಾತಾಡಿದ್ನ ನಾವು ಕೇಳ್ಕೊಂಡು ಇವಾಗ್ಲೇ ನಿಮ್ಮ ಮೇಲೆ ಕಂಪ್ಲೇಂಟ್ ಮಾಡಿ ಜೈಲಿಗೆ ಕಳಿಸ್ತೀವಿ. ಟುನಿ ಹಾಗೂ ಚೋಟು ಇಬ್ರು ಲೂಸಿ ಹಾಗೂ ಕುಹುನ ಬೈತಾ ಇದ್ದಾಗ ಆ ಶಬ್ದವನ್ನು ಕೇಳಿ ಆ ಊರಿನ ಮುಖ್ಯಸ್ಥರಾದ ಮಹಿಹದ್ದು ಹಾಗೂ ಚಿಚುಕಾಗೆ ಅಲ್ಲಿಗೆ ಬಂದ್ರು. ಯಾರಿದು? ಏನ್ ಬೇಕಾಗಿದೆ ನಿಮ್ಗೆ? ಯಾಕೆ ಇಲ್ಲಿ ಜಗಳ ನಡೀತಾ ಇದೆ? ಕುಹು, ಲೂಸಿ, ಏನಾಯ್ತು? ನೋಡಿ ಮಗಿಯವರೇ, ನಾವು ಸಿಟಿಯಿಂದ ನಿಮ್ಮ ಹಳ್ಳಿನ ನೋಡ್ಬೇಕು ಅಂತ ಬಂದೋ. ನಮ್ ಜೊತೆ ಇಲ್ಲದ ಸಲ್ಲದ ಸುಳ್ಳುಗಳನ್ನ ಹೇಳಿ ಇವರಿಬ್ರು ಒಂದಿನಕ್ಕೆ ಈ ಮನೆಗೆ 2000 ರೂಪಾಯಿ ಬಾಡಿಗೆ ತಗೊಂಡ್ರು. ಇಲ್ಲದ ಊಟದ ಹೆಸರೇಳಿ ಇನ್ನೂ 1000 ರೂಪಾಯಿ ಎಕ್ಸ್ಟ್ರಾ ತಗೊಂಡ್ರು. ಇವರಿಬ್ರು ನಮ್ನ ಮೋಸ ಮಾಡಿರೋದು ಅಂತ ಇವರಿಬ್ರು ಮಾತಾಡ್ಕೊಳ್ವಾಗ ನಾವು ಕೇಳ್ಕೊಂಡು, ಇದೇನಾ ಸಿಟಿಯಿಂದ ಬಂದವರಿಗೆ ನೀವು ತೋರಿಸುವ ಮರ್ಯಾದೆ? ಚಿಚುಕಾಗೆ ಆಶ್ಚರ್ಯದಿಂದ, ಏನು, ಆ ಅಂಚು ಮನೆನ ನಿಮಗೆ 2000 ರೂಪಾಯಿ ಬಾಡಿಗೆಗೆ ಕೊಟ್ರ? ಅದ ಅಷ್ಟೊಂದು ಬೆಲೆನೇ ಇಲ್ಲ. ಆವಾಗ ಮಹಿ ತುಂಬಾ ಕೋಪದಿಂದ, ಏ ಕುಹು, ಲೂಸಿ, ಏನ್ರಿ ಮಾಡ್ತಾ ಇದ್ದೀರಾ? ಗ್ರಾಮಕ್ಕೆ ಬಂದವ್ರಿಗೆ ಈ ರೀತಿ ಮೋಸ ಮಾಡದ? ನಮ್ನ ನಂಬಿ ನಮ್ಮ ಗ್ರಾಮಕ್ಕೆ ಬರುವ ಜನರಿಗೆ ಹೀಗೆ ಮೋಸ ಮಾಡೋದು ತಪ್ಪಲ್ವಾ? ನಿಮ್ಮ ಹುಚ್ಚಾಟದಿಂದ ನಮ್ಮ ಮರ್ಯಾದೆ ಹೋಗ್ತಾ ಇದೆ. ಮೊದಲು ಅವರ ಹಣನ ತಿರುಗಿಸಿ ಕೊಡಿ. ಲೂಸಿ ತುಂಬಾನೇ ಹೆದರ್ಕೊಂಡು, ಅಯ್ಯೋ ಮಗಿಯವ್ರೆ, ನಮ್ನ ಕ್ಷಮಿಸಿ. ನಾವು ಏನೋ ಹಣದ ಮೇಲೆ ಆಸೆಯಿಂದ ಈ ರೀತಿ ತಪ್ಪು ಮಾಡ್ಬಿಟ್ಟು, ತಗೊಳ್ಳಿ, ಅವ್ರ ಹಣನ ತಿರುಗಿಸಿ ಕೊಟ್ಬಿಡಿ. ಲೂಸಿ ಹಾಗೂ ಕುಹು ಹತ್ರ ಇರುವ ಹಣನ ತಗೊಂಡು ಅವರು ಚೋಟು ಹಾಗೂ ಟುನಿಗೆ ಕೊಟ್ರು. ಆಮೇಲೆ ಲೂಸಿ ಹಾಗೂ ಕುಹುನ ಬಾಯಿಗೆ ಬಂದ ಹಾಗೆ ಬೈತಾ ಇದ್ರು. ಟುನಿ ಹಾಗೂ ಚೋಟು ಮಾತ್ರ ತುಂಬಾನೇ ಬೇಜಾರಲ್ಲಿ ಇದ್ರು. ಅವ್ರಿಗೆ ಅವ್ರು ಯಾಕೋ ಇಷ್ಟನೇ ಆಗ್ಲಿಲ್ಲ. ತುನಿ, ಬಾ, ಇವಾಗ್ಲೇ ನಾವು ನಮ್ ಸಿಟಿಗೆ ಹೋಗೋಣ. ಅಲ್ಲಿ ಪೊಲ್ಯೂಷನ್ ಇರ್ಬೋದು. ಇಂಥ ಮೋಸಗಾರರು ಇಲ್ಲ. ಎಲ್ಲಿ ಹೋದ್ರೂ ನಮಗೆ ನೆಮ್ಮದಿನೇ ಇಲ್ಲ. ಚಿಚು ತುಂಬಾ ಬೇಜಾರಿಂದ, ಅಯ್ಯೋ ತುನಿ ಅವ್ರೆ, ಚೋಟು ಅವ್ರೆ, ನೀವು ಈ ಗ್ರಾಮದ ಜನರನ್ನ ತಪ್ಪಾಗಿ ತಿಳ್ಕೊಬೇಡಿ. ನೀವು ಸಿಟಿಯಿಂದ ಈ ಗ್ರಾಮದ ಸೌಂದರ್ಯವನ್ನು ನೋಡ್ಬೇಕು ಅಂತ ಬಂದಿದ್ದೀರಾ. ದಯವಿಟ್ಟು ನಮ್ಮನ್ನು ಕ್ಷಮಿಸಿ. ಇವರ ಬದಲಿಗೆ ನಾವು ನಿಮ್ ಜೊತೆ ಕ್ಷಮೆ ಕೇಳ್ಕೊತೀವಿ. ಇನ್ನು ಇಲ್ಲಿ ನೋಡ್ಲಿಕ್ಕೆ ಏನಿದೆ ಚಿಚ್ಚು ಅವ್ರೆ? ಮೋಸ ಅಂತ ಗೊತ್ತಾದ್ಮೇಲೆ ನಾವಿಲ್ಲಿ ಇರೋದಿಲ್ಲ, ನಾವು ಹೊರಡ್ತೀವಿ. ಅಯ್ಯೋ, ದಯವಿಟ್ಟು ಹಾಗೆಲ್ಲ ಹೇಳ್ಬೇಡಿ. ನಮ್ಮ ಗ್ರಾಮದ ಮರ್ಯಾದೆ ಏನು ಅಂತ ನಾನ್ ತೋರಿಸ್ತೀನಿ. ದಯವಿಟ್ಟು ನೀವು ನನ್ ಮನೆಗೆ ಬನ್ನಿ. ಈ ಗ್ರಾಮದ ಸೌಂದರ್ಯವನ್ನು ನೋಡದೆ, ಇಲ್ಲಿಯ ಊಟವನ್ನು ಮಾಡದೆ ನೀವು ಹೋಗ್ಬೇಡಿ. ನೀವು ನನಗೆ ಹಣ ಕೊಡ್ಬೇಕಾದ ಅವಶ್ಯಕತೆ ಇಲ್ಲ. ನಾನು ಅಡಿಗೆ ಮಾಡಿ ಕೊಡ್ತೀನಿ. ನೀವು ತಿಂದು ಚೆನ್ನಾಗಿದ್ರೆ ಮಾತ್ರ ಹಣ ಕೊಡಿ ಸಾಕು. ಹೌದು ತುನಿ ಅವರೇ, ಚಿಚ್ಚು ತುಂಬಾ ಜಿಪುಣಿ ಅಂತ ಎಲ್ಲರೂ ಹೇಳ್ತಾರೆ. ಆದ್ರೆ ಅವಳ ಕೈ ರುಚಿ ಮಾತ್ರ ತುಂಬಾ ಅದ್ಭುತವಾಗಿರುತ್ತೆ. ಒಮ್ಮೆ ಹೋಗಿ ತಿಂದು ನೋಡಿ. ಟುನಿ ಹಾಗೂ ಚೋಟು ಇಬ್ರು ಸ್ವಲ್ಪ ಹೊತ್ತು ಯೋಚನೆ ಮಾಡಿ ಚಿಚು ಮಾತಿಗೆ ಓಕೆ ಅಂತ ಹೇಳಿ ಚಿಚುವಿನ ಮನೆಗೆ ಬಂದ್ರು. ಚಿಚು ಅವಳ ಮನೆಯಲ್ಲಿ ಅವರಿಗೋಸ್ಕರ ಎಲ್ಲಾ ಏರ್ಪಾಡುಗಳನ್ನ ಮಾಡಿಟ್ಟಿದ್ಲು. ಆವಾಗ್ಲೇ ಫ್ರೆಶ್ ಆಗಿ ನದಿಯಿಂದ ಹಿಡ್ಕೊಂಡ್ ಬಂದಿದ್ದ ಮೀನನ್ನ ಹಾಕಿ ಅವಳು ಹಳ್ಳಿಯ ಸ್ಟೈಲಲ್ಲಿ ಒಂದು ಸೂಪರ್ ಆದ ಮೀನ್ ಸಾರು ಮಾಡ್ತಾ ಇದ್ಲು. ಅದರ ಪರಿಮಳ ಮನೆ ಇಡೀ ತಿರುಗಾಡ್ತಾನೆ ಇತ್ತು. ಆ ಪರಿಮಳಕ್ಕೆ ಎಲ್ರಿಗೂ ಹಸುವಾಗ್ತಾ ಇತ್ತು. ಅಮ್ಮ, ಏನಮ್ಮ ಈ ಅಡುಗೆ ಸುವಾಸನೆಗೆ ನನಗೆ ಇವಾಗ್ಲೇ ಊಟ ಮಾಡ್ಬೇಕು ಅನ್ಸುತ್ತೆ. ಹೌದು ಆಂಟಿ, ಆ ಲೂಸಿ ಆಂಟಿ ಅಡಿಗೆ ಮಾಡಿ ಕೊಟ್ಟ ಬೇಳೆ ಸಾರು ತಿಂದು ತಿಂದು ಬೋರ್ ಆಗ್ಬಿಟ್ಟಿದೆ. ಚಿಚುಕಾಗೆ ನಗುತ್ತಾ, ಬನ್ನಿ ಬನ್ನಿ, ಬಿಸಿ ಬಿಸಿ ಅನ್ನ, ಹಾಗೇನೆ ಗ್ರಾಮಕ್ಕೆ ಹೆಸರುವಾಸಿ ಆಗಿರುವ ಬಿಸಿ ಬಿಸಿ ಮೀನ್ ಸಾರು. ಚಿಚುಕಾಗೆ ಎಲ್ಲರಿಗೂ ಬಾಳೆ ಎಲೆಯಲ್ಲಿ ಬಿಸಿ ಬಿಸಿ ಅನ್ನ ಹಾಗೂ ಮೀನ್ ಸಾರನ್ನ ಉಯ್ದ್ಕೊಟ್ಲು. ಎಲ್ರು ರುಚಿಯಾಗಿರುವ ಆ ಮೀನ್ ಸಾರ್ ಜೊತೆ ಅನ್ನನ ತಗೊಂಡು ತಿಂತಾ ಇದ್ರು. ಅವಾಗ ಟುನಿಗೂ ಬಚ್ಚಿ ಅನ್ನ ತಿಂದ್ ನೋಡಿ, ಚಿಚ್ಚು ಅವ್ರೆ, ನೀವು ಮಾಡಿರುವ ಮೀನ್ ಸಾರು ಎಷ್ಟೊಂದು ಅದ್ಭುತವಾಗಿದೆ. ನಾನು ದೊಡ್ಡ ದೊಡ್ಡ 5 ಸ್ಟಾರ್ ಹೋಟೆಲಲ್ಲೂ ಇಂಥ ರುಚಿಯಾದ ಮೀನ್ ಸಾರು ತಿನ್ಲೇ ಇಲ್ಲ. ನೀವು ಆ ಮಣ್ಣಿನ ಮಡಿಕೆಯಲ್ಲಿ ಮಾಡಿದ ಮೀನ್ ಸಾರು ತುಂಬಾನೇ ಅದ್ಭುತವಾಗಿದೆ. ಹೌದು ಚಿಚ್ಚಿ ಅವ್ರೆ, ನನ್ನ ಲೈಫ್ ಅಲ್ಲಿ ನಾನ್ ತಿಂದಂತಹ ಬೆಸ್ಟ್ ಮೀನ್ ಸಾರು ಅಂದ್ರೆ ಅದು ನೀವು ಮಾಡಿದ್ದೆ. ಇವತ್ತು ನಾನ್ ಬದುಕಿರೋದೇ ಸಾರ್ಥಕವಾಯಿತು. ಆಂಟಿ, ನನಗೆ ಇನ್ನು 2 ಮೀನಿಡಿ, ತುಂಬಾನೇ ಚೆನ್ನಾಗಿದೆ. ಚಿಚು ಸಂತೋಷದಿಂದ, ಊಟ ಮಾಡಿ ಊಟ ಮಾಡಿ. ನಮ್ಮ ಗ್ರಾಮದಲ್ಲಿ ಮನುಷ್ಯರು ಬೇರೆ ಬೇರೆ ಇದ್ರೂ ಕೂಡ ನಮ್ಮ ಗ್ರಾಮದ ಅಡಿಗೆ ರುಚಿ ಯಾವಾಗ್ಲೂ ಒಂದೇ ರೀತಿಯೇ ಇರೋದು. ಹಾಗೆ ಅವ್ರೆಲ್ರೂ ಕೂಡ ಹೊಟ್ಟೆ ತುಂಬಾ ಊಟ ಮಾಡಿದ್ರು. ಮಹಿ ಹಾಗೂ ಚಿಚು ಇಬ್ರು
ಟುನಿ ಹಾಗೂ ಚೋಟುವಿನ ಕುಟುಂಬನ ಹೊರಗಡೆ ಕರ್ಕೊಂಡು ಹೋದ್ರು. ಅಲ್ಲಿ ಹಚ್ಚ ಹಸಿರಾಗಿರುವ ಹೊಲಗಳು, ನದಿಗಳು, ಕೊಳಗಳು, ಮಾವಿನ ತೋಟಗಳು, ತೆಂಗಿನ ತೋಟಗಳು ಎಲ್ಲ ಕಡೆನೂ ಅವರನ್ನ ತಿರುಗಾಡಿಸ್ತಾ ಇದ್ರು. ಮಕ್ಳು ಎಲ್ರು ಕೂಡ ಇವಾಗ್ಲೇ ನಿಜವಾಗ್ಲೂ ಆ ಹಳ್ಳಿಯ ವಾತಾವರಣ, ಆ ಹಳ್ಳಿಯನ್ನ ನೋಡಿ ಎಂಜಾಯ್ ಮಾಡ್ತಾ ಇದ್ರು. ಮಕ್ಳಿಬ್ರು ತುಂಬಾ ಸಂತೋಷವಾಗಿರೋದನ್ನ ನೋಡಿ ಚೋಟು ಹಾಗೂ ಟುನಿ ಕೂಡ ಸಂತೋಷವಾಗಿದ್ರು. ಅವರಿಬ್ರು ಚಿಚುಕಾಗೆನ ನೋಡಿ, ಚಿಚ್ಚು ಅವ್ರೆ, ನಮಗೆ 2 ದಿನ ಆದಂತಹ ಮೋಸವನ್ನು ನಿಮ್ಮ ಅಡಿಗೆಯಿಂದ ಮರ್ತಿದೀವಿ. ನಿಮ್ಮ ಅಡುಗೆ ಅಷ್ಟೊಂದು ರುಚಿಯಾಗಿತ್ತು. ತಗೊಳ್ಳಿ, ನಿಮಗೋಸ್ಕರ ನಮ್ಮ ಸಣ್ಣ ಬಹುಮಾನ. ಹಾಗೆ ಟುನಿ ಚಿಚುಕಾಗೆಗೆ 5,000 ರೂಪಾಯಿ ಕೊಟ್ಲು. ಚಿಚು ಅದನ್ನ ನೋಡಿ ಆಶ್ಚರ್ಯದಿಂದ, ಅಯ್ಯೋ ತುನಿ, 5,000ನ? ನಾನ್ ಕೇಳಿದ್ದು ನಿಮ್ಗೆ ಇಷ್ಟ ಆಗಿದ್ದು ಕೊಡಿ ಅಂತ. ಇದು ನನ್ಗೆ ತುಂಬಾ ಜಾಸ್ತಿ. ಇಲ್ಲಿ ನೋಡಿ ಚಿಚ್ಚು ಅವ್ರೆ, ನೀವು ತೋರಿಸಿದ ಗೌರವ, ಊಟ ಇದು ಎಲ್ಲ 5,000ಕ್ಕೆ ಮಿತಿ ಮೀರಿ ಹೋಗಿದೆ. ನಮಗೆ ತುಂಬಾ ಸಂತೋಷ ಆಗಿದೆ. ಇನ್ನು ಪ್ರತಿ ವರ್ಷ ಈ ಹಳ್ಳಿಗೆನೆ ಸಮ್ಮರ್ ಅಲ್ಲಿ ನಾವು ಬರೋದು. ಹೌದು ಚಿಚ್ಚು, ಮೋಸ ಮಾಡಿ ಎಷ್ಟು ಜನ ಹಣ ಸಂಪಾದನೆ ಮಾಡ್ತಾರೆ. ಆದ್ರೆ ನೀನು ಮೋಸ ಮಾಡದೆ ನೀನು ಮಾಡಿದ ಅಡಿಗೆಗೆ ತಕ್ಕ ಪ್ರತಿಫಲವಾಗಿ 5,000 ಸಿಕ್ಕಿದೆ. ಚೋಟು ಹಾಗೂ ಟುನಿ ಅವರ ಮಕ್ಕಳನ್ನ ಕರ್ಕೊಂಡು ಅಲ್ಲಿಂದ ಸಿಟಿಗೆ ಹೊರಟೋದ್ರು. ಟುನಿ ಹಾಗೂ ಚೋಟು ಕೊಟ್ಬಿಟ್ಟು ಹೋದ ಆ 5,000 ರೂಪಾಯಿನ ನೋಡಿ ಚಿಚುಕಾಗೆ ತುಂಬಾನೇ ಸಂತೋಷ ಪಟ್ಲು. ನಿಯತ್ತಾಗಿರೋರಿಗೆ ಯಾವಾಗ್ಲೂ ಒಳ್ಳೇದೇ ನಡೆಯೋದು. ಇನ್ನೊಂದ್ ಕಡೆ ಟುನಿ ಹಾಗೂ ಚೋಟು ಇಬ್ರು ಚಿಚು ಮಾಡಿದ ಮೀನ್ ಸಾರನಂತೂ ಮರಿಲೇ ಇಲ್ಲ. ಇನ್ನೊಂದ್ಸಲ ಬಂದು ಪುನಃ ಮೀನ್ ಸಾರನ್ನ ತಿನ್ಬೇಕು ಅಂತ ಅಂದ್ಕೊಳ್ತಿದ್ರು.